ಹಿಂದೂ ದೇವಾಲಯಕ್ಕೆ ನುಗ್ಗಿ ಮುಸ್ಲಿಂ ಯುವಕ ವಿಕೃತಿಯನ್ನ ಮೆರೆದಿದ್ದಾನೆ. ದೇವಸ್ಥಾನದ ಒಳಗೆ ಚಪ್ಪಲಿ ಕಾಲಲ್ಲಿ ನುಗ್ಗಿ ಹುಚ್ಚಾಟವನ್ನ ಮೆರೆದಿರುವಂತದ್ದು. ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹವನ್ನ ಎಳೆದಾಡಿ ಅಟ್ಟಹಾಸವನ್ನ ಮೆರೆದಿದ್ದಾನೆ. ದೇವಸ್ಥಾನದ ಒಳಗೆ ಚಪ್ಪಲಿ ಕಾಲಲ್ಲಿ ನುಗ್ಗಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹವನ್ನ ಎಳೆದಾಡಿ ಈ ಯುವಕ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ಬೆಂಗಳೂರಿನ ವೇಣುಗೋಪಾಲಸ್ವಾಮಿ ದೇಗುಲದಲ್ಲಿ ಈ ಘಟನೆ ನಡೆದಿದೆ. ದೇವರ ಬೀಸನಹಳ್ಳಿಯ ವೇಣುಗೋಪಾಲಸ್ವಾಮಿ ದೇಗುಲ. ಆರೋಪಿ ಕಬೀರ್ನ ಮರಕ್ಕೆ ಕಟ್ಟಿ ಹಾಕಿ ಅಲ್ಲಿನ ಜನರು ಕೂಡ ಆತನಿಗೆ ಥಳಿತ ಕೊಟ್ಟಿದ್ದಾರೆ. ಮುಸ್ಲಿಂ ಧರ್ಮದ ಪರ ಘೋಷಣೆಯನ್ನ ಕೂಗುತ್ತಾ ಬಂದಿದ್ದ. ಇನ್ನು ತದನಂತರ ಆರೋಪಿ ತಂದಿದ್ದ ಆಯಿಲ್ ಬಾಟಲ್, ಚಪ್ಪಲಿ, ಕಲ್ಲು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಗರ್ಭಗುಡಿಗೆ ನುಗ್ಗಿ ಈತ ದೇವರ ವಿಗ್ರಹವನ್ನ ಎಳೆದಾಡಿ ಅಟ್ಟಹಾಸವನ್ನ ಮೆರೆದಿರುವಂತದ್ದು. ದೇವರ ಬೀಸನಹಳ್ಳಿಯ ವೇಣುಗೋಪಾಲಸ್ವಾಮಿ ದೇಗುಲದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಆ ಯುವಕ ಮುಸ್ಲಿಂ ಪರ ಘೋಷಣೆಯನ್ನ ಕೂಗುತ್ತಾ ಬಂದಿದ್ದಾನೆ. ಗರ್ಭಗುಡಿ ಒಳಗೆ ಹೋಗಿದ್ದಾನೆ. ಆ ಗುಡಿ ಒಳಗಡೆ ಹೋಗಿ ಮುಸ್ಲಿಂ ಧರ್ಮದ ಘೋಷಣೆಯನ್ನ ಕೂಗಿರುವಂತದ್ದು. ಆರೋಪಿ ತಂದಿದ್ದ ಬಾಟಲ್, ಚಪ್ಪಲಿಯನ್ನ ಈಗಾಗಲೇ ಅಲ್ಲಿನ ಸಾರ್ವಜನಿಕರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಚಿಕಿತ್ಸೆ ಬಳಿಕ ಆರೋಪಿ ವಿಚಾರಣೆಯನ್ನ ನಡೆಸಲು ಕಾಕಿ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಈ ವ್ಯಕ್ತಿ 8:30ರ ಸುಮಾರಿಗೆ ತಮ್ಮ ಧರ್ಮದ ಪರ ಘೋಷಣೆಯನ್ನ ಕೂಗುತ್ತಾ ಬಂದಿದ್ದ. ಮೆಡಿಕಲ್ ಅಂಗಡಿ ಮುಂದೆ ಹಾಕಿದ್ದ ಗಣಪತಿ ದೇವರ ಫೋಟೋಗೆ ಹೊಡೆದಿದ್ದಾನೆ. ಇನ್ನು ವಿಶೇಷ ಚೇತನ ಆಗಿದ್ದ ಆಸಾಮಿ ಕಬೀರ್ ಸ್ಟ್ರಿಕ್ನಿಂದ ಹೊಡೆದಿದ್ದ. ಇಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಇಲ್ಲಿ ನೀವು ಕೂಡ ನೋಡ್ತಾ ಇರಬಹುದು, ಹಿಂದೂ ದೇವಾಲಯಕ್ಕೆ ನುಗ್ಗಿ ಮುಸ್ಲಿಂ ಯುವಕ ವಿಕೃತಿಯನ್ನ ಮೆರೆದಿರುವಂತದ್ದು. ದೇವಸ್ಥಾನದ ಒಳಗೆ ಚಪ್ಪಲಿ ಕಾಲಲ್ಲಿ ನುಗ್ಗಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಅವರನ್ನ ಬಿಡಿಸಿಕೊಂಡು ಬಂದಿದ್ದಂತಹ ವ್ಯಕ್ತಿಗಳಿಗೆ ಹೇಳುವಂತಹ ಪ್ರಕಾರ ಆತ ಮಾನಸಿಕವಾಗಿ ಸೀಮಿತ ಸರಿ ಇಲ್ಲ ಅಂತ ಹೇಳಿ, ಅದು ಒಂದು ಕಾರಣ ಅಷ್ಟೇ. ಆತ ಪರ್ಟಿಕ್ಯುಲರ್ ಆಗಿ ದೇವಸ್ಥಾನಕ್ಕೆ ನುಗ್ಗಿ ಒಂದು ವಿಗ್ರಹವನ್ನ ಮಲಿನ ಮಾಡ್ತಾನೆ ಅಂತ ಹೇಳಿದ್ರೆ ಆತ ಮೂಲತಃ ಉದ್ದೇಶ ಪೂರ್ವಕವಾಗಿ ಈ ರೀತಿ ಕೃತ್ಯನ ಎಸಗಿರುವಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಈ ಆಂಗಲ್ ನಲ್ಲಿ ಕೂಡ ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಪರ್ಟಿಕ್ಯುಲರ್ ಆಗಿ ವಿಗ್ರಹಗಳನ್ನ ಹಿಂದೂ ದೇವಸ್ಥಾನದ ಒಂದು ವಿಗ್ರಹಗಳೇನಿದೆ ಅಲ್ಲಿಯೇ ಹೋಗಿ ಚಪ್ಪಲಿಯಲ್ಲಿ ಇದನ್ನ ಮಾಡುವಂಥದ್ದು, ಮಲಿನವನ್ನ ಮಾಡುವಂಥದ್ದು ಮತ್ತು ಗರ್ಭಗುಡಿಗೆ ಹೋಗಿ ಇದನ್ನ ಕೃತ್ಯವನ್ನ ಎಸಗುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅಲ್ಲಿದ್ದಂತಹ ಸ್ಥಳೀಯರು ಆತನನ್ನ ಕಟ್ಟಿ ಹಾಕಿ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಂದು ಕೆಲಸಗಳನ್ನ ಮಾಡಿದ್ದಾನೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಆತನ ಮೇಲೆ ಹಲ್ಲೆಯನ್ನ ನಡೆಸಿ ಈಗ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಪೊಲೀಸರು ಆತನನ್ನ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ವಿಕಲಚೇತನ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯ ಪೊಲೀಸರು ಆತನನ್ನ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರೋದು. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಅಂದ್ರೆ ಒಟ್ಟು ಮರತಳಿ ಪೊಲೀಸರು ಏನಿದ್ದಾರೆ ಅವರು ವಶಕ್ಕೆ ಪಡೆದುಕೊಂಡು ಆತನ ಕೂಲಂಕುಷವಾದಂತಹ ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಸ್ಥಳೀಯರಿಂದ ದೂರನ್ನ ಪಡೆದು ಆತ ಏನ್ ಮಾಡ್ತಾ ಇದ್ದ ಅನ್ನುವಂತಹ ರೀತಿಯಲ್ಲಿ ಕೂಡ ಇದನ್ನು ಮಾಡ್ತಾರೆ. ಮತ್ತೆ ಈಗಾಗಲೇ CCTVಗಳಲ್ಲಿ ಕೆಲವೊಂದು ಅಂಶಗಳು ಸ್ಪಷ್ಟವಾಗಿರುವಂತದ್ದು. ಆತ ಉದ್ದೇಶ ಪೂರ್ವಕವಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಸದ್ಯ ತನಿಖೆ ಮುಂದುವರೆದಿದೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.